ನಿಂದು ಹೊಸ ಅವತಾರ? ಇಲ್ಲ ಬರ್ತಾ ಇಲ್ಲ. ಯಾಕಂಗ್ ನೋಡ್ತಿದ್ಯಾ ಚಿನ್ನು? ನೀನ್ ನನ್ನ ಲವ್ನ ಫೀಲ್ ಮಾಡ್ಬೇಕು, ಆದ್ಲೇ ತಾನೇ ನಾನು ನಿನ್ನ ಗೆಲ್ಲಕ್ಕಾಗೋದು. ಪಿಕ್ಚರ್ ಎಲ್ಲ ನೋಡಕ್ಕಿಲ್ಲ ನೀನು? ಹೀರೋಯಿನ್ ಪಟಾಯಿಸದೆ ಹಿಂಗೆ. ನಿನ್ನ ಮುಖನ್ ಕನ್ನಡಿಯಲ್ಲಿ ನೋಡ್ಕೊಂಡಿದ್ಯಾ? ಕಾಲಲ್ಲಿರೋ ಕೈಗ್ ತಗೊಂಡ್ ಪಟ 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 ಅಂತ ಹೊಡೆದ್ರೆ ಚಟ್ಟ ಸೇರ್ಕೊಂಡ್ಬಿಡ್ಬೇಕು ನನ್ ಮಗ್ನೆ. ಯಾಕೋ ಹಿಂಗ್ ಗೋಳೈಕೋತಿಯ ನನ್ನ? ಮೊದ್ಲು ತೊಲಗು ಇಲ್ಲಿಂದ. ಹೋಗಕ್ಕಲ್ಲ ಚಿನ್ನಿ ನಾನು ಬಂದಿರೋದು, ನಿನ್ ಪುಟ್ಟ ತಾಳಿ ಕಟ್ಟಿ ಕರ್ಕೊಂಡು ಹೋಗಕ್ಕೆ. ನಿನ್ನ ಒಳಗ್ ಕರಿತವ್ರ ಬಾ. ಲಡ್ಡು 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 ಲಡ್ಡು. ಹೇ ಗೋವಿಂದ, ಏನಿದೆ ನಿನ್ನ ಅವತಾರ? ಅವತಾರ ಅಲ್ಲಮ್ಮವ, ಹೆಂಡತಿನ ಹೊಲಿಸ್ಕೊಳ್ಳೋದಕ್ಕೆ ಕಾತರ. ಸರಿ ಅದೇನ್ ಮಾಡ್ತೀವ ಮಾಡು. ಕೂತ್ಕೋ, ಕಂಕಣ ಕಟ್ಟಿಸ್ಕೋ. ಲಡ್ಡು ಬಾಮ, ನೀನು ನಿನ್ ಗಂಡನ ಪಕ್ಕ ಕೂತ್ಕೋ. ನೋಡಿದ್ಯಾ ಶೌರ್ಯ, ಲಡ್ಡುನ ಹೊಲ್ಸ್ಕೊಳ್ಳೋದಿಕ್ಕೆ ಅಂತ ಅವಳ ಗಂಡ ಎಷ್ಟೆಲ್ಲ ಪ್ರಯತ್ನ ಪಡ್ತಿದ್ದಾನೆ. ನಾನು ನೀನು ಒಂದಾದಾಗೆ ಲಡ್ಡು ಮತ್ತೆ ಅವಳ ಗಂಡನೂ ಒಂದಾದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ನೋಡಿ ಗೋವಿಂದು, ನೀವೇನಾದ್ರೂ ಮಾಡಿ, ಆದ್ರೆ ತಾಳಿ ಕಟ್ಟೋದ್ರೊಳಗೆ ನಿಮ್ ಹೆಂಡತಿನ ಹೊಲಿಸ್ಕೊಳ್ಳಿ. ಇದೊಂಥರ ನಿಮ್ಗೆ ಚಾಲೆಂಜು. ಆಯ್ತು ಬಿಡಿ ಸರ್, ಎಲ್ಲ ನಿಮ್ಮ ಆಶೀರ್ವಾದ. ಸಿಗದೇನ್ ಬಂತು, ಇಲ್ಲೇ ಪಕ್ಕದಲ್ಲಿದ್ದಾಳಲ್ಲ. ಸರಿ ಸರಿ, ಮುಂದಿನ ಕಾರ್ಯಕ್ರಮ ಶುರುವಾಗ್ಲಿ. ಈಗ ಕಂಕಣ ಶಾಸ್ತ್ರ ಮುಗೀತು, ಇನ್ನು ಮುಂದಿನ ಶಾಸ್ತ್ರಗಳೆಲ್ಲ ಮುಂದುವರಿಲಿ. ಯಾವ ವಿಘ್ನಗಳು ಬರಬಾರ್ದು ಅಂತಂದ್ರೆ ಎಲ್ಲಾ ಶಾಸ್ತ್ರಗಳು ದೇವಸ್ಥಾನದಲ್ಲೇ ನಡೆಸಿ. ಅರ್ಶಿನ ಶಾಸ್ತ್ರ ಇಲ್ಲಿ ಮುಗಿಸಿ ಮಾರನೇ ದಿನ ಮುಹೂರ್ತಕ್ಕೆ ಎಲ್ಲಾ ಸಿದ್ಧತೆಗಳನ್ನ ಮಾಡ್ಕೊಂಬಿಡಿ. ಅಂತ ಜೂನಿಯರು ಮಾವ, ಇವನು ಶಂಕರ್ ಅಂತ, ಶೌರ್ಯ ಫ್ರೆಂಡ್. ಸರ್ ನಮಸ್ತೆ, ಎಲ್ಲರಿಗೂ ನಮಸ್ತೆ. ಸರ್ ನಮಸ್ತೆ. ಓ ಮೇಡಮ್ ನಮಸ್ತೆ. ಶೌರ್ಯ ಬ್ರೋ, ಎಷ್ಟ್ ದಿನ ಆಯ್ತು ಬ್ರೋ ನಿನ್ನ ನೋಡ್ಬಿಟ್ಟು. ಊಟಿ ಸ್ಕೂಲಲ್ಲಿ ನೋಡಿದ್ದು. ಅನಂತು ಫೋನ್ ಮಾಡಿದ್ದ, ಮನೇಲಿ ಮದುವೆ ಐತ್ ಬಾರಪ್ಪ ಅಂತ, ಅದಕ್ಕೆ ಬಂದೆ. ಓ ಹೌದಾ, ನೀನ್ ಬರ್ತೀಯ ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ಹೆಂಗ್ ಗೊತ್ತಾಗತ್ತೆ, ನಿನ್ ಸರ್ಪ್ರೈಸ್ ಕೊಡ್ಬೇಕು ಅಂತಾನೆ ಬಂದಿದ್ದು. ಆದ್ರೆ ನಿನ್ ಮುಖ ನೋಡಿದ್ರೆ ಮುಖದಲ್ಲಿ ಒಂಚೂರು ಖುಷಿ, ಸರ್ಪ್ರೈಸ್ನೆಸ್ ಏನು ಕಾಣಿಸ್ತಿಲ್ಲ. ಯಾಕೆ
ಬೇಜಾರಾ ಮನೇಲಿ ಮದುವೆ ಆಗ್ತೈತೆ, ನಾನು ನೀನು ಇಬ್ರು ಇನ್ನು ಸಿಂಗಲ್ ಆಗಿ ಉಳ್ಕೊಂಡಿದೀವಿ ಅಂತ. ತಲೆ ಕೆಡ್ಸ್ಕೊಂಬೇಡ ಬ್ರೋ, ನಮಗೂ ಒಂದ್ ಒಳ್ಳೆ ಕಾಲ ಬಂದೇ ಬರುತ್ತೆ. ನೀನೇನ್ ಟೆನ್ಷನ್ ಆಗ್ಬೇಡ. ನಾನೊಂದ್ ಐಡಿಯಾ ಕೊಡ್ತೀನಿ ಕೇಳೋ. ನನ್ನನ್ನು ಯಾರೇ ಮದ್ವೆ ಕರೆದ್ರು 3 ಬಿಟ್ಟ ನಂಗೆ ಹೋಗ್ತೀನಿ. ಯಾಕೆ ಗೊತ್ತಾ, ಅಲ್ಲೂ ನನ್ನ ಮದುವೆ ಆಗೋ ಹುಡುಗಿ ಬಂದಿರ್ತಾಳೆ ಅಂತ. ನೀನು ಹಾಗೆ ಈಗ ಕಣ, ಮಾತಂತೂ ಕಮ್ಮಿ ಮಾಡಿಲ್ಲ. ಹೆಂಗಾಗತ್ ಬ್ರೋ, ಮಾತ್ವೇ ನನ್ ಬಂಡವಾಳ ಅಂದಂಗೆ. ಇಲ್ಲಿ ಮದ್ವೆ ಆಗ್ತಿರೋದು ಯಾರ್ದು? ಇನ್ಯಾರ್ದು? ನಮ್ಮ ಶೌರ್ಯಿಂದೇ ಮದುವೆ. ಚೌರ್ಯುಂದ? ಅಯ್ಯಪ್ಪ, ಅನ್ಬಿಲಿವೇಬಲ್. ಕೂಲ್ ಆಗಿದ್ದಾಗ ಮತ್ತೆ ಮದುವೆನೇ ಆಗಲ್ಲ ಅಂತಿದ್ದ. ಹುಡುಗಿರ್ ಕಂಡ್ರೆ 3 ಮಾಳ ದೂರಕ್ಕೆ ಹೋಗ್ತಿದ್ದ. ಏನಪ್ಪ ಮದುವೆ ಆಗೋದು ಅಲ್ದೆ ನನ್ಕಿಂತ ಮುಂಚೆನೆ ಆಗ್ತಿದೀಯಾ? ಸುಮ್ನಿರಪ್ಪ, ಗಂಡ ಹಾಕ್ಬೇಡ. ನಮ್ ಶೌರ್ಯಂದು ಮದುವೆ ನಡೀತಿದೆ, ನಿಂದು ಆದಷ್ಟು ಬೇಗ ಮದುವೆ ನಡೀಲಿ ಅಂತ ಕೇಳ್ಕೊಳ್ತೀನಿ. ಇಷ್ಟ ಹೇಳಿದ್ರಲ್ಲ ಅಜ್ಜಿ, ನಿಮ್ಮ ಆಶೀರ್ವಾದನೇ ನನಗೆ ಬೂಸ್ಟ್ ಎನರ್ಜಿ ಅಲ್ಲ. ಯಾರ್ಯಾರ ಜೀವನ ಯಾವಾಗ ಬೇಕಾದ್ರೂ ಬದಲಾಗ್ಬೋದು. ಯಾರ ಕುತ್ತಿಗೆಗೆ ಯಾರು ಯಾವಾಗ ಬೇಕಾದ್ರೂ ತಾಳಿ ಕಟ್ಬೋದು. ಇದ್ದಕ್ಕಿದ್ದಾಗೆ ಮದುವೆ ನಡಬಹುದು, ಇದ್ದಕ್ಕಿದ್ದಂಗೆ ಮದುವೆ ನಿಂತು ಆಗ್ಬಹುದು. ಗೊತ್ತೇ ಇಲ್ದಿರೋರ್ಗೆ ತಾಳಿ ಕಟ್ಬಿಟ್ಟು ಹೆಂಡತಿ ಅನ್ಬೋದು. ಪರಿಚಯನೇ ಇಲ್ದಿರೋರ್ನ ಪತಿ ಪತ್ನಿ ಅನ್ಬೋದು. ವಿಧಿಯಾಟ ಯಾರಿಗ್ ಗೊತ್ತು?